ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಅದೊಂದು ಪಕ್ಕಾ ಹಿಟ್ ಅಂಡ್ ರನ್ ಕೇಸ್. ಬಳ್ಳಾರಿ ರಸ್ತೆಯಲ್ಲಿ ಅಪರಿಚಿತ ವಾಹನವೊಂದು ಪಾದಾಚಾರಿಯೊಬ್ಬನನ್ನ ಬಲಿ ತೆಗೆದುಕೊಂಡು ಬಿಟ್ಟಿತು. ಅಲ್ಲಿ ಸಿಕ್ಕಿದ್ದು ಒಂದೇ ಒಂದು ಮಿರರ್. ಅದರಿಂದಲೇ ಆರೋಪಿ ಸಿಕ್ಕಿಬಿದ್ದ. ಅದು ಹೇಗೆ ಅನ್ನೋದನ್ನ ಬನ್ನಿ ನೋಡೋಣ. ಅದು ಸದಾಶಿವನಗರದ ಸಂಚಾರಿ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಹಿಟ್ ಅಂಡ್ ರನ್ ಕೇಸ್. ಜನವರಿ 6ನೇ ತಾರೀಕಿನ ಮುಂಜಾನೆ ಬಳ್ಳಾರಿ ರಸ್ತೆಯಲ್ಲಿ ಅವಘಡ ಸಂಭವಿಸಿತು. ಅಪರಿಚಿತ ವಾಹನವೊಂದು ಡಿಕ್ಕಿ ಹೊಡೆದು ಪ್ಯಾಲೇಸ್ ಗುಟ್ಟಹಳ್ಳಿ ನಿವಾಸಿ ಸುರೇಶ್ ಎಂಬಾತ ಸಾವಿಗೀಡಾಗಿದ್ದ. ಸ್ಪಾಟ್ಗೆ ಹೋದ ಟ್ರಾಫಿಕ್ ಪೊಲೀಸರಿಗೆ ಸಿಕ್ಕಿದ್ದು ಏಕೈಕ ಕ್ಲೂ. ಅದುವೇ ಹಳದಿ ಸೈಡ್ ಮಿರರ್. ಸದಾಶಿವನಗರ ಸಂಚಾರಿ ಪೊಲೀಸರು ಸೈಡ್ ಮಿರರ್ ಜಾಡು ಹಿಡಿದು ನಗರದ ಶೋರೂಮ್ಗಳಿಗೆ ಹೋಗ್ತಾರೆ. ಅಲ್ಲಿ ಅವರಿಗೆ ಇದು ನ್ಯಾನೋ ಕಾರಿನ ಎಡಗಡೆಯ ಸೈಡ್ ಮಿರರ್ ಅನ್ನೋದು ಗೊತ್ತಾಗುತ್ತೆ. ಹಾಗೇನೆ ಟಾಟಾ ಮೋಟಾರ್ಸ್ ಶೋರೂಮ್ಗಳಲ್ಲಿ ತಪಾಸಣೆ ಮಾಡಿದ ಪೊಲೀಸರಿಗೆ ನಗರದಲ್ಲಿರೋ 113 ಹಳದಿ ಬಣ್ಣದ ನ್ಯಾನೋ ಕಾರುಗಳ ವಿವರ ಸಿಗುತ್ತೆ. ಅದರಲ್ಲಿ ಎಡಗಡೆ ಮಿರರ್ ಇರೋ ಲೇಟೆಸ್ಟ್ ಮಾದರಿಯ 13 ಹಳದಿ ಕಾರಿನ ಜಾಡು ಹಿಡಿತಾರೆ. ಅದರಂತೆ ಆರ್ಟಿಒದಿಂದ ಈ ನ್ಯಾನೋ ಕಾರುಗಳ ವಿಳಾಸ ಪತ್ತೆ ಹಚ್ಚಿದ ಪೊಲೀಸರು ರಾಜಾಜಿನಗರದ ಗ್ಯಾರೇಜ್ ಒಂದರಲ್ಲಿ ತನಿಖೆ ಮಾಡಿದಾಗ ಆ ಹಂತಕ ನ್ಯಾನೋ ಕಾರು ಪತ್ತೆಯಾಗುತ್ತೆ. ನಂತರ ಆರೋಪಿ ಮರುಳಾರಾಧ್ಯರನ್ನ ಬಂಧಿಸ್ತಾರೆ. ಗರಾಜ್ನವರು ಸಹ ಒಳ್ಳೆ ಕೋಆಪರೇಷನ್ ಕೊಟ್ಟಿದ್ದಾರೆ. ನಾರ್ಮಲಿ ನಮ್ಮ ರಿಲೇಷನ್ಶಿಪ್ ಚೆನ್ನಾಗಿದೆ. ನಾರ್ಮಲಿ ಇನ್ಫಾರ್ಮೇಷನ್ ಕೊಡ್ತಾರೆ. ಯಾಕಂದರೆ ಟಿಂಟ್ ಬೆಂಡ್ ಆಗಿರ್ತದೆ ಮತ್ತು ಏನಾದರೂ ಡೆಂಟ್ ಬಿದ್ದಿದ್ರೆ ವೆಹಿಕಲ್ಗಳದು ಅದು ನಾರ್ಮಲಿ ಆ ಟ್ರಾಫಿಕ್ ಪೊಲೀಸರಿಗೆ ಹೇಳ್ತಾರೆ, ಈ ಥರ ಒಂದು ಕಾರ್ ಬಂದಿತ್ತು, ಡೆಂಟ್ ಆಗಿತ್ತು ಅಂತ. ಸೊ ಅದು ಬಹಳಷ್ಟು ಪ್ರಕರಣಗಳು ನಾವು ಪತ್ತೆ ಹಚ್ಚಲಿಕ್ಕೆ ಅನುಕೂಲ ಆಗುತ್ತೆ. ಇದು ಸಹ ಒಳ್ಳೆ ಪ್ರಕರಣ, ತೊಗೊಂಡು ಸೀರಿಯಸ್ ಆಗಿ ತೊಗೊಂಡು ಮಾಡಿದ್ದಾರೆ. ಅದು ಬಹಳ ಮುಖ್ಯ. ಸೀರಿಯಸ್ ಆಗಿ ತಗೊಂಡು ಒಳ್ಳೆ ಕೆಲಸ ನಮ್ಮ ಟ್ರಾಫಿಕ್ ಪೊಲೀಸರು ಮಾಡಿದ್ದಾರೆ. ಒಟ್ಟಿನಲ್ಲಿ ಕೇವಲ ಸೈಡ್ ಮಿರರ್ನ ಜಾಡು ಹಿಡಿದು ಹೋದ ಸಂಚಾರಿ ಪೊಲೀಸರು ಆರೋಪಿಯನ್ನ ಪತ್ತೆ ಹಚ್ಚುತ್ತಾರೆ. ಘಟನೆ ನಡೆದ ಕೇವಲ 1 ವಾರದೊಳಗೆ ಸದಾಶಿವನಗರ ಪೊಲೀಸರು ಆರೋಪಿಯನ್ನ ಬಲೆಗೆ ಬೀಳಿಸಿರೋದು ಶ್ಲಾಘನೀಯ. ಬೆಂಗಳೂರಿನಿಂದ ಕ್ಯಾಮರಾಮನ್ ವೆಂಕಟ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ನೀವೇನಾದರೂ ಬಜಾಜ್ ಅಲಯನ್ಸ್ನಲ್ಲಿ ಜನರಲ್ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸಿದ್ದೀರಾ? ಹಾಗಾದರೆ ಕೂಡಲೇ ನಿಮ್ಮ ದುಡ್ಡನ್ನು ವಾಪಸ್ ಪಡ್ಕೊಳ್ಳಿ. ಯಾಕಂದರೆ ಈಗಾಗಲೇ 100 ಜನರ ಪಾಲಿಸಿ ದುಡ್ಡು ಗುಳುಮಾಗಿದೆ. ಮಲ್ಲೇಶ್ವರಂನಲ್ಲಿರೋ ಬಜಾಜ್ ಅಲಯನ್ಸ್ ಆಫೀಸ್ ಮುಂದೆ ಇವತ್ತು ಸಾವಿರಾರು ಜನರು ಜಮಾಯಿಸಿದ್ರು. ತಾವು ಮಾಡಿಸಿದ ಇನ್ಶೂರೆನ್ಸ್ಗೆ ಕಂಪನಿಯವರು ಕೇವಲ ಅರ್ಧ ಮೊತ್ತವನ್ನು ಮಾತ್ರ ವಾಪಸ್ ನೀಡುತ್ತಿದ್ದಾರೆ. ಉಳಿದ ಹಣವನ್ನು ಷೇರು ಮಾರುಕಟ್ಟೆ ಮೇಲೆ ಹೂಡಿಕೆ ಮಾಡಿದ್ದೇವೆ ಅಂತ ಹೇಳ್ತಿದ್ದಾರಂತೆ. ಇದರಿಂದ ರೊಚ್ಚಿಗೆದ್ದ ಗ್ರಾಹಕರು ಇನ್ಶೂರೆನ್ಸ್ ಕಂಪನಿ ಅಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ್ರು. ಅವ್ರಿಗೆ ಏನು ಇನ್ಫಾರ್ಮೇಷನ್ ಗೊತ್ತಿಲ್ಲ. ಇದರಲ್ಲೇನೋ ಅಲೋಕೇಶನ್ ಚಾರ್ಜಸ್ಸು ಅದು ಇದು ಅಂತ ಬರೆದಿದ್ದಾರೆ. ಹಳ್ಳಿಯವ್ರಿಗೆ ಏನು ಅಲೋಕೇಶನ್ ಚಾರ್ಜಸ್ ಗೊತ್ತಿರುತ್ತೆ? ಆ ಥರ ಮೋಸ ಮಾಡಿದ್ದಾರೆ ಬಜಾಜ್ ಅಲಯನ್ಸ್ ಕಂಪನಿ. ಫ್ರಾಡ್ ಕಂಪನಿ ಅಷ್ಟೇ. ವರ್ಸ್ಟ್ ಕಂಪನಿ. ಇದನ್ನೇ ನಾವು ಅಟ್ಲೀಸ್ಟ್ ಬ್ಯಾಂಕಲ್ಲಿ FD-ನಲ್ಲಾದರೂ ಇಟ್ಟಿದ್ದಿದ್ರೆ ಅಟ್ಲೀಸ್ಟ್ ನಮ್ಗೆ ಎಷ್ಟೋ ಉಪಯೋಗ ಆಗ್ತಿತ್ತು. ಇನ್ನು ಮಂಡ್ಯ, ಕೋಲಾರ, ರಾಮನಗರ ಸೇರಿದಂತೆ ಹಲವು ಜಿಲ್ಲೆಗಳ ಜನರು ಕೂಡ ಇಲ್ಲಿ ಇನ್ಶೂರೆನ್ಸ್ ಮಾಡಿಸಿದ್ರು. ಆದ್ರೀಗ ಅವರಿಗೂ ಇದೇ ರೀತಿ ವಂಚನೆ ಆಗಿದೆ. ಸರ್ವರ್ ಡೌನ್ ಆಗಿದೆ, ಆಚೆ ಹೋಗಿ ಅಂದ್ರು. ನಾವು ಎಲ್ಲ ಸೇರ್ಕೊಂಡು ಗಲಾಟೆ ಮಾಡಿದ್ದಕ್ಕೆ ಅವಾಗ ಸರ್ವರ್ ಡೌನ್ ಕ್ಲಿಯರ್ ಆಯಿತು. ನೀವು ತೊಂದರೆ ಆಗಿರೋ ಲೆಟರ್ ಕೊಡಿ, ನಾನು ಹೆಡ್ ಆಫೀಸ್ ಕಳಿಸ್ತೀನಿ ಅಂತ ಹೇಳ್ತಾರೆ. ಹೆಡ್ ಆಫೀಸ್ ಹೋಗೋಷ್ಟರಲ್ಲಿ ನಂದು ಅಮೌಂಟೇ 0 ಆಗ್ಬಿಟ್ಟಿರುತ್ತೆ. ಸರೆಂಡರ್ ಚಾರ್ಜು 30%, 40%, 40% ಅಂತ ಹೇಳ್ತಾರೆ. ರೈಟಿಂಗಲ್ಲಿ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. IRDA ರೂಲ್ಸ್ ಪ್ರಕಾರ 40% ತಗೋಬೋದು ಅಂತ ನಮಗೆ ರೈಟಿಂಗಲ್ಲಿ ಕೊಡಿ ಅಂತ ಕೇಳಿದ್ರೆ ಅವ್ರು ಕೊಡೋಕ್ಕೆ ತಯಾರಿಲ್ಲ. ಒಟ್ಟಲ್ಲಿ ಬಜಾಜ್ ಅಲಯನ್ಸ್ ಅಧಿಕಾರಿಗಳ ಸರ್ವಾಧಿಕಾರದ ಧೋರಣೆಯಿಂದ ಗ್ರಾಹಕರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್. ಬೆಂಗಳೂರು ಹೊರವಲಯ ಬನ್ನೇರುಘಟ್ಟ ಸುತ್ತಮುತ್ತಲಿನ ಜನರಿಗೆ ಕಾಡಾನೆಗಳಿಂದ ಮುಕ್ತಿ ಸಿಗೋ ಕಾಲುವೆ ಬರ್ತಾ ಇಲ್ಲ. ಯಾಕಂದ್ರೆ ಪದೇ ಪದೇ ಕಾಡಾನೆಗಳು ದಾಳಿ ಮಾಡ್ತಾನೆ ಬಂದಿವೆ. ಇದೀಗ ಆನೇಕಲ್ ಸಮೀಪದಲ್ಲೇ 8 ಕಾಡಾನೆಗಳು ಬೀಡು ಬಿಟ್ಟಿದ್ದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿವೆ. ಮರಗಳ ಮಧ್ಯೆ ನುಗ್ಗಿ ಬರ್ತಿರೋ ಕಾಡಾನೆ ಹಿಂಡು, ಜನರನ್ನ ಅಟ್ಟಿಸಿಕೊಂಡು ಬರ್ತಿರೋ ಕಾಡಾನೆ, ಆನೆಗಳನ್ನ ಕಾಡಿಗಟ್ಟಲು ಹರಸಾಹಸ ಮಾಡ್ತಿರೋ ಅಧಿಕಾರಿಗಳು. ಬೆಂಗಳೂರು ಹೊರವಲಯ ಆನೇಕಲ್ ಸುತ್ತಮುತ್ತಲಿನ ಜನರ ಪ್ರತಿನಿತ್ಯದ ಗೋಳಿದೆ.
ಕಾಸಂದ್ರ ಹಾಗೂ ಒಣಕನಹಳ್ಳಿ ಗ್ರಾಮಗಳ ಮಧ್ಯದ ನೀಲಗಿರಿ ತೋಪಿನಲ್ಲಿ ನಿನ್ನೆಯಿಂದ 8 ಕಾಡಾನೆಗಳ ಹಿಂಡು ಬೀಡುಬಿಟ್ಟಿದೆ. ಇವುಗಳನ್ನ ಕಂಡ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಗ್ರಾಮಸ್ಥರ ನೆರವಿನಿಂದ ಅರಣ್ಯಾಧಿಕಾರಿಗಳು ಆನೆಗಳನ್ನ ಕಾಡಿಗಟ್ಟಲು ಹರಸಾಹಸ ಮಾಡ್ತಿದ್ದಾರೆ. ಇಲ್ಲಿಂದ ಯಾರಿಗೂ ಏನೋ ಅಪಾಯ ಆಗದೆ ಇರೋ ರೀತಿಯಲ್ಲಿ ನಾವು ನಮ್ಮ ಸಿಬ್ಬಂದಿ ಎಲ್ಲ ಅದನ್ನು ಕಾಡಿನೊಳಕ್ಕೆ ಕಳಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಜನ ಎಲ್ಲರೂ ಸಹಕಾರ ನೀಡಿ ಎಲ್ಲರೂ ಶಾಂತ ರೀತಿಯಿಂದ ದೂರ ಎದ್ದು ನೋಡಬೇಕಷ್ಟೇ. ಅರಣ್ಯಾಧಿಕಾರಿಗಳು ಬಂದು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಓಡಿಸೋದಕ್ಕೆ. ಜನಗಳು ಇವತ್ತು ತೊಂದರೆ ಆಗಿದೆ. ಅವರು ಈಗ ಆನೆಗಳು ಪ್ರತಿ ವರ್ಷ ಬರ್ತವೆ, ಇದು ಸರ್ವೇ ಸಾಮಾನ್ಯ. ಅವು ಬರಬೇಕಾದ್ರೆ ತಡೆಗಟ್ಟಬೇಕು ಆನೆಗಳನ್ನ. ಯಾಕೆ ಅಂತಂದರೆ ರೈತರಿಗೆ ನಷ್ಟ ಆಗ್ತಾ ಇರ್ತದೆ, ವರ್ಷನೂ ನಷ್ಟ ಆಗ್ತಾ ಇರ್ತದೆ. ಆಹಾರಕ್ಕಾಗಿ ಕಾಡಿನಿಂದ ನಾಡಿನತ್ತ ಬಂದಿರೋ ಆನೆಗಳು ಅಪಾರ ಪ್ರಮಾಣದ ಬೆಳೆ ನಾಶ ಮಾಡಿವೆ. ಆದರೆ ಇದೇನು ಮೊದಲಲ್ಲ. ಪದೇ ಪದೇ ಕಾಡಾನೆಗಳು ದಾಳಿ ಮಾಡ್ತಿದ್ರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಶಾಶ್ವತ ಪರಿಹಾರ ಕಂಡುಕೊಳ್ಳುವಲ್ಲಿ ವಿಫಲವಾಗಿದ್ದಾರೆ. ಆನೇಕಲ್ನಿಂದ ಕ್ಯಾಮರಾಮನ್ ರವಿಕುಮಾರ್ ಜೊತೆ ಮಂಜುನಾಥ್, ಸುವರ್ಣ ನ್ಯೂಸ್. ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ನ